ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಯೋಬನ ತಾಳ್ಮೆ. ಅದಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ, ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವೆ ಅಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾ ಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಪರಿಶುದ್ಧ ಭಕ್ತ ಜನರಲ್ಲಿ ಯೋಬನ ತಾಳ್ಮೆ ಬಹಳ ಆಶ್ಚರ್ಯವಾದದ್ದು. ಅಪೊಸ್ತಲನಾದ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಯೋಬನ ತಾಳ್ಮೆಯನ್ನು ಕುರಿತು ಜ್ಞಾಪಕಪಡಿಸುತ್ತಾನೆ. ಯೋಬನ ತಾಳ್ಮೆಯ ವಿಷಯವಾಗಿ ಕೇಳಿದ್ದೀರಿ. ಹಾಗಾದರೆ ಯೋಬನಲ್ಲಿದ್ದಂಥ ತಾಳ್ಮೆ ಏನು? ನೋಡ್ರಿ, ಯೋಬನಿಗೆ ತಾನು ಕಳೆದುಕೊಂಡದ್ದರಲ್ಲಿ ಸಹ ಅವನಿಗೆ ಒಂದು ತಾಳ್ಮೆ ಇತ್ತರೆ. ಯೋಬನ ತಾಳ್ಮೆಯನ್ನು ಮೊದಲು ಅವನ ಮಕ್ಕಳೆಲ್ಲರನ್ನ ಕಳೆದುಕೊಂಡಂಥ ಸ್ಥಿತಿಯಲ್ಲಿ ಕಾಣುತ್ತೇವೆ. 10 ಮಕ್ಕಳನ್ನು ಒಂದೇ ದಿನದಲ್ಲಿ ಕಳೆದುಕೊಂಡನು. ಎಷ್ಟೊಂದು ವೇದನೆ ನೋಡ್ರೆ. ಮಕ್ಕಳನ್ನು ಕಳೆದುಕೊಂಡದ್ದು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು, ಅವನಿಗಿದ್ದಂಥ ಸ್ವತ್ತು ಎಲ್ಲವನ್ನ ಕಳೆದುಕೊಂಡನು. ಕಳೆದುಕೊಂಡದ್ದರ ಮಧ್ಯದಲ್ಲಿ ಅವನು ಗುನುಗುಟ್ಟಲಿಲ್ಲ, ದೂರಲಿಲ್ಲ. ಯೋಬನ ಹೇಳಿದನು, ಯೋಬನ ಗ್ರಂಥ 1:21 ನೋಡ್ರಿ, ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ತಾಳ್ಮೆ ರೀ! ಮಕ್ಕಳನ್ನು ಕಳೆದುಕೊಂಡ ವೇದನೆ. ಒಂದು ಕಡೆ ಅವನ ಶರೀರವೆಲ್ಲ ರೋಗದಿಂದ ಬಾಧಿಸಲ್ಪಟ್ಟಿದೆ, ಇನ್ನೊಂದು ಕಡೆ ಪೆಟ್ಟಿನ ಮೇಲೆ ಪೆಟ್ಟು ಎನ್ನುವ ಹಾಗೆ ವಾಕ್ಯ ಹೇಳುತ್ತದೆ, ಸೈತಾನನು ಯೋಬನಿಗೆ ಅಂಗಾಲಿನಿಂದ ನಡು ನೆತ್ತಿಯವರೆಗೆ ಕೆಟ್ಟ ಕುರುಹನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನಂತೆ. ಓ ಸ್ತೋತ್ರ! ಆ ಯೋಬನನ್ನು ಗುರುತು ಹಿಡಿಯಲಾರದಷ್ಟು ಅವನ ಶರೀರದಲ್ಲಿ ಅಷ್ಟು ಬಾಧೆಗಳಿತ್ತು ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಇದು ಸಾಲದೆಂಬಂತೆ ಅವನ ಪತ್ನಿ ಅವನನ್ನು ದೂಷಿಸ್ತಾಳೆ, ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ. ಅದು ಮಾತ್ರವಲ್ಲ, ಅಂಥ ಸಂಕಷ್ಟದಲ್ಲಿ ಭಕ್ತನಾದ ಯೋಬನು ಎಲ್ಲವನ್ನ ಕಳ್ಕೊಂಡರೂ ಅವನ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ತಾಳಿದವನು ಬಾಳಿಯಾನು. ನೋಡ್ರಿ, ಯೋಬನ ಜೀವಿತದಲ್ಲಿ ಅಷ್ಟು ಒಂದು ಉನ್ನತವಾದಂಥ ಒಂದು ತಾಳ್ಮೆ ಇತ್ತು. ನೋಡ್ರಿ, ಯೋಬನ ಜೀವಿತದಲ್ಲಿ ಕತ್ತಲೆ ಆವರಿಸಿಕೊಂಡಿತ್ತು. ಎಲ್ಲೆಲ್ಲೂ ಕತ್ತಲೆ, ದೇವರ ಪ್ರಸನ್ನತೆಯನ್ನು ಕಾಣಲಾರದ ಕತ್ತಲೆಯು ಆವರಿಸಿಕೊಂಡಿದ್ದರಿಂದ ಆಗ ಅವನು ದೇವರನ್ನು ನೋಡಿ ಕೇಳ್ತಾನೆ, ದೇವರ ದರ್ಶನ ಎಲ್ಲಿಂದ ಆದೀತೆಂಬುದಾಗಿ ವ್ಯಥೆ ಪಡುತ್ತಾನೆ. ಅಯ್ಯೋ, ನನ್ನ ಮುಂದೆ ಹೋದರೂ ಆತನ ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೆನೋ ಎಂಬುದಾಗಿ ದೇವ ಪ್ರಸನ್ನತೆಯನ್ನು ಸಹ ಕಳೆದುಕೊಳ್ಳಬೇಕಾದಂಥ ಭಯಂಕರವಾದ ಕತ್ತಲೆಯ ಅನುಭವದಲ್ಲಿ ಸಹ ಯೋಬನು ಕರ್ತನ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ನೀವು ಕೂಡ ಈ ರೀತಿಯಾದ ಕಷ್ಟ ಸಂಕಟಗಳ ಹಾದಿಯಲ್ಲಿ ನಡೆಯುತ್ತಿರಬಹುದು. ಎಲ್ಲ ಕಡೆಗಳಲ್ಲಿ ಕತ್ತಲೆ ಆವರಿಸಿಕೊಂಡಿರಬಹುದು. ನೀವು ಪ್ರಾರ್ಥನೆ ಮಾಡಿ ನಿಮಗೆ ಉತ್ತರ ಸಿಕ್ಕಿರಲಿಕ್ಕಿಲ್ಲ. ಪಾಸ್ಟರ್, ಅನೇಕ ವಿಷಯಗಳಿಗಾಗಿ ಕಾಯುತ್ತಿದ್ದೇವೆ, ಅದ್ಭುತ ನಡೆಯುತ್ತಾ ಇಲ್ಲ. ಕಳವಳ ಪಡಬೇಡ್ರೆ, ನಿಮ್ಮ ತಾಳ್ಮೆ ವ್ಯರ್ಥವಾಗುವುದೇ ಇಲ್ಲ. ಓ ಸ್ತೋತ್ರ! ಕರ್ತನು ನಿಮ್ಮನ್ನು ಗಮನಿಸುತ್ತಾ ಇದ್ದಾರೆ. ತಕ್ಕ ಸಮಯದಲ್ಲಿ ಹೇಗೆ ಯೋಬನನ್ನು ಗಮನಿಸಿ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ 2ರಷ್ಟು ದೇವರು ಅವನಿಗೆ ಬ್ಲೆಸ್ಸಿಂಗನ್ನು, ಆಶೀರ್ವಾದವನ್ನು ಕೊಟ್ಟರಂತೆ, ಅದೇ ವಿಧದಲ್ಲಿ ನೀವು ಕರ್ತನ ಸಮ್ಮುಖದಲ್ಲಿ ಕಾದಿರುವಂಥ ವಿಷಯಗಳಿಗೆ ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ಮಕ್ಕಳ ವಿವಾಹದ ವಿಷಯಕ್ಕಾಗಿ ಕಾದಿರಬಹುದು, ಒಂದು ಹೊಸ ಬಾಗಿಲು ತೆರೆಯುವುದಕ್ಕಾಗಿ ಕಾದಿರಬಹುದು, ಒಂದು ಒಳ್ಳೆಯ ಕೆಲಸಕ್ಕಾಗಿ ಕಾದಿರಬಹುದು. ಆದರೆ ಒಂದು, ನೀವು ತಾಳ್ಮೆಯಿಂದಿರ್ರಿ,
ಪ್ರಾರ್ಥನೆ ಮಾಡ್ರಿ, ದೇವರನ್ನು ಆತುಕೊಳ್ಳ್ರಿ. ಆಗ ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಯೇಸಪ್ಪ, ಹೇಗೆ ಯೋಬನಲ್ಲಿದ್ದಂಥ ತಾಳ್ಮೆ ಹಾಗೆ ನನಗೂ ತಾಳ್ಮೆ ಕೊಡ್ರಿ. ಅನೇಕ ವಿಷಯದಲ್ಲಿ ನಾನು ಅವಸರ ಪಡುತ್ತಾ ಇದ್ದೇನೆ, ಅನೇಕ ವಿಷಯದಲ್ಲಿ ಸ್ವಾಮಿ ನನಗೆ ತಾಳ್ಮೆನೇ ಇಲ್ಲಪ್ಪ. ದೇವರೇ, ನನ್ನನ್ನು ಕ್ಷಮಿಸ್ರೆ. ಯೋಬನ ಹಾಗೆ ನನಗೆ ತಾಳ್ಮೆಯನ್ನು ಕೊಡ್ರೆ. ಕರ್ತನ ವಿಷಯದಲ್ಲಿ ಕಾದಿರುವುದಕ್ಕೆ, ಜೀವಿತದಲ್ಲಿ ನಷ್ಟಗಳು ಬಂದಾಗ, ಕಳಕೊಂಡ ಪರಿಸ್ಥಿತಿ ಬಂದಾಗ ದೇವರೇ ತಾಳ್ಮೆಯಿಂದ ಇರುವುದನ್ನು ನನಗೆ ಕಲಿಸಿಕೊಡ್ರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಈ ದಿನ ಕೂಡ ಯೋಬನಲ್ಲಿದ್ದಂಥ ತಾಳ್ಮೆಯ ಕುರಿತು ನಾವು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದ್ದೀರಾ. ನಮ್ಮ ಜೀವಿತದಲ್ಲಿ ಕೂಡ ತಾಳ್ಮೆಯುಳ್ಳವರಾಗಿ ಜೀವಿಸಲಿಕ್ಕೆ ಕೃಪೆ ತೋರಿಸಿರಿ. ದೇವರೇ, ತಾಳ್ಮೆಯಿಂದ ಇದ್ದು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ಹೊಸ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಯೋಬನ ಹಾಗೆ ನಾವು ತಾಳ್ಮೆಯಿಂದ ಕಾದಿರೋಣ. ತಾಳ್ಮೆಯಿಂದ ಕಾದಿರುವಾಗ ನಿಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತವನ್ನು ಮಾಡುವರು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.